ಶ್ರೀ ಕೃಷ್ಣನ ತಲೆ ಮೇಲೆ ಯಾವಾಗ್ಲೂ ನವಿಲ್ಗರಿ ಇರುತ್ತೆ. ಯಾಕೆ ಅಂತ ಗೊತ್ತಾ? ಒಂದು ಅದ್ಭುತವಾದ ಕಥೆ ಇದೆ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಮ್ಮೆ ರಾಮ ಮತ್ತೆ ಸೀತೆ ವನವಾಸದಲ್ಲಿದ್ದಾಗ ಸೀತೆಗೆ ತುಂಬಾನೇ ಬಾಯಾರಿಕೆ ಆಗ್ಬಿಡುತ್ತೆ. ಆಗ ರಾಮನ ಹತ್ರ ಹೇಳ್ತಾಳೆ, ನಂಗೆ ತುಂಬಾ ದಾಹ ಆಗ್ತಾ ಇದೆ, ನೀರನ್ನ ತಂದ್ಕೊಡು ಅಂತ. ಸುತ್ತಮುತ್ತ ಎಲ್ಲೂ ನೋಡಿದ್ರು ಕೂಡ ನೀರ್ ಕಾಣಿಸೋದಿಲ್ಲ. ಹಾಗಾಗಿ ರಾಮದೇವರು ಪ್ರಕೃತಿಯಲ್ಲಿ ಕೋರಿಕೆಯನ್ನ ಇಡ್ತಾನೆ, ಹತ್ತಿರದಲ್ಲಿ ಯಾವ್ದಾದ್ರು ಒಂದು ನದಿ ಜಲಾಶಯ ಇದ್ರೆ ನಂಗೆ ತೋರಿಸು ಅಂತ ಹೇಳ್ಬೇಕು. ರಾಮನಿದ್ದ ಜಾಗಕ್ಕೆ ಒಂದು ನವಿಲು ಬರುತ್ತೆ. ಆ ನವಿಲು ಹೇಳುತ್ತೆ, ಇಲ್ಲಿ ಹತ್ತಿರದಲ್ಲಿ ಒಂದು ಜಲಾಶಯ ಇದೆ, ಅದರ ಬಳಿ ನಾನು ನಿಮ್ಮನ್ನ ಕರೆದುಕೊಂಡು ಹೋಗ್ತೀನಿ, ನನ್ನನ್ನ ಫಾಲೋ ಮಾಡಿ ಅಂತ ಹೇಳುತ್ತೆ. ನಾನು ಮೇಲೆ ಹಾರುವಾಗ ಒಂದೊಂದೇ ಗರಿಗಳನ್ನ ಬೀಳಿಸ್ತಾ ಹೋಗ್ತೀನಿ, ಗರಿಗಳನ್ನ ನೀವು ಫಾಲೋ ಮಾಡ್ಕೊಂಡು ಬನ್ನಿ ಅಂತ ಹೇಳುತ್ತೆ. ಶ್ರೀರಾಮ ಆ ಗರಿಗಳನ್ನ ಫಾಲೋ ಮಾಡ್ಕೊಂಡು ಹೋಗುವಾಗ ಜಲಾಶಯ ಏನೋ ಸಿಗುತ್ತೆ, ಆದ್ರೆ ನವಿಲು ತನ್ನ ಪ್ರಾಣವನ್ನ ಕಳೆದುಕೊಂಡು ಬಿಡುತ್ತೆ. ವಸಂತ ಕಾಲ ಬಂದಾಗ ಆ ಗರಿಗಳು ತಾವಾಗೇ ಉದುರುಕೊಳ್ತವೆ. ಮನಸ್ಸಿನ ಇಚ್ಛೆಯಂತೆ ಅದೆಲ್ಲರೂ ಗರಿಗಳನ್ನ ಬೀಳಿಸ್ತು ಅಂತಂದ್ರೆ ನವಿಲಿಗೆ ಸಾವು ಖಂಡಿತ. ಇನ್ನೆದುರಲ್ಲೇ ಆ ನವಿಲು ನಮ್ಮ ದಾಹವನ್ನ ತಣಿಸೋಕೆ ಅಂತ ಬಂದ್ಬಿಟ್ಟು ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದನ್ನ ನೋಡಿ ರಾಮದೇವರು ನವಿಲಿಗೆ ಹೇಳ್ತಾರೆ,